ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅದು ಶಾಂಘೈ ಕೋಆಪರೇಷನ್ ಆರ್ಗನೈಸೇಷನ್ನ ದೇಶಗಳ ಭದ್ರತಾ ಸಲಹೆಗಾರರ ಸಭೆ ನಡೀತಿದ್ದ ಸಮಯ. ಕಜಕಿಸ್ತಾನದಲ್ಲಿ ನಡೀತಿದ್ದ ಸಭೆಯಲ್ಲಿ ಭಾರತದ NSA ಅಜಿತ್ ದೋವಲ್ ಇರಾನ್ನ ಟಾಪ್ ಸೆಕ್ಯೂರಿಟಿ ಅಫಿಷಿಯಲ್ ಅಕ್ಬರ್ ಅಹ್ಮದಿಯರನ್ನ ಭೇಟಿ ಮಾಡಿದ್ರು. ಅಲ್ಲಿ ಅಜಿತ್ ದೋವಲ್ ಏಷ್ಯಾದಲ್ಲಿರುವ ಭಯೋತ್ಪಾದಕ ಸಂಘಟನೆಗಳು ಮತ್ತು ಅವುಗಳ ವಿರುದ್ಧ ಕೈಗೊಳ್ಳಬೇಕಾದ ಕ್ರಮಗಳ ಬಗ್ಗೆ ಇರಾನಿನ ಅಧಿಕಾರಿಯ ಜೊತೆ ಮಾಹಿತಿಯನ್ನ ಹಂಚಿಕೊಂಡಿದ್ರು. ಆ ಪೈಕಿ ಅತಿ ಹೆಚ್ಚು ಭಯೋತ್ಪಾದಕ ಸಂಘಟನೆಗಳಿದ್ದದ್ದೇ ಪಾಕಿಸ್ತಾನದಲ್ಲಿ. ಆ ಸಂಘಟನೆಗಳು ಇರಾನ್ಗೂ ಕೂಡ ಸಾಕಷ್ಟು ಕಾಟವನ್ನು ಕೊಡ್ತಾ ಇದ್ವು. ಹೀಗಾಗಿ ಅವುಗಳನ್ನ ಮಟ್ಟ ಹಾಕೋ ಬಗ್ಗೆ ಅಲ್ಲೊಂದು ಒಮ್ಮತ ಮೂಡ್ತಾ ಇತ್ತು. ಹೀಗೆ ಕಜಕಿಸ್ತಾನದಲ್ಲಿ ಮೀಟಿಂಗ್ ಮುಗಿದ ಕೆಲವೇ ಗಂಟೆಗಳಲ್ಲಿ ಪಾಕಿಸ್ತಾನ ಇರಾನ್ ಮೇಲೊಂದು ದಾಳಿಯನ್ನು ಮಾಡಿತು. ಆ ದಾಳಿಯಲ್ಲಿ ಇರಾನಿನ 11 ಮಂದಿ ಮೃತಪಟ್ಟಿದ್ರೆ ಪಾಕ್ನ 15 ಮಂದಿಯನ್ನ ಇರಾನ್ ಹೊಡೆದು ಹಾಕಿದೆ. ಹಾಗಾದ್ರೆ ಏನಿದು ಪಾಕ್ ಇರಾನ್ ಸಂಘರ್ಷ? ಇರಾನಿನ ಗಡಿಯಲ್ಲಿ ಪಾಕಿಸ್ತಾನ ಪದೇ ಪದೇ ಯಾಕೆ ಸಮಸ್ಯೆಯನ್ನು ತಂದೊಡ್ತಾ ಇದೆ? ಇಷ್ಟು ದಿನ ಭಾರತದ ಗಡಿಯಲ್ಲಿ ಭಯೋತ್ಪಾದನೆಗೆ ಕುಮ್ಮಕ್ಕು ಕೊಡ್ತಾ ಇದ್ದ ಪಾಕಿಸ್ತಾನ ಈಗ ಇರಾನ್ ಕಡೆಗೆ ಹೆಚ್ಚು ಗಮನ ಕೊಡ್ತಾ ಇರೋದು ಯಾಕೆ? ಬನ್ನಿ ನೋಡೋಣ. ಗೆಳೆಯರೆ, ಏಷ್ಯಾದಲ್ಲಿ ಭಯೋತ್ಪಾದನೆಯ ಜನಕರು ಯಾರು ಅಂತ ಕೇಳಿದ್ರೆ ಮೊದಲಲ್ಲಿ ಪಾಕಿಸ್ತಾನ ಕಾಣುತ್ತೆ. ಅದರ ಬೆನ್ನಲ್ಲೇ ಇರಾನ್ ನಿಂತುಕೊಳ್ಳುತ್ತೆ. ಆಮೇಲೆ ಟರ್ಕಿ, ಸೌದಿ ಅರೇಬಿಯಾ, ಕತಾರ್, ಹೀಗೆ ಸಾಕಷ್ಟು ಮುಸ್ಲಿಂ ರಾಷ್ಟ್ರಗಳು ಸಾಲಾಗಿ ನಿಂತುಕೊಳ್ಳುತ್ತವೆ. ಈ ಪಾಕಿಸ್ತಾನ ಮತ್ತು ಇರಾನ್ ಇವೆಯಲ್ಲ, ಈ ಎರಡೂ ರಾಷ್ಟ್ರಗಳು ತಮ್ಮ ವಿರೋಧಿಗಳ ವಿರುದ್ಧ ನೇರ ಯುದ್ಧಗಳನ್ನು ಮಾಡಿದ್ದಕ್ಕಿಂತ ಪ್ರಾಕ್ಸಿ ವಾರಗಳನ್ನು ಮಾಡಿದ್ದೇ ಹೆಚ್ಚು. ಆ ಛಾಯಾ ಸಮರಗಳಿಗಾಗಿನೇ ಒಂದಷ್ಟು ಭಯೋತ್ಪಾದಕರನ್ನ ಈ ದೇಶಗಳು ಸಾಕೊಂಡಿವೆ. ಇವತ್ತು ಜಗತ್ತಲ್ಲಿ ಅತಿ ಶ್ರೀಮಂತ ಭಯೋತ್ಪಾದಕ ಸಂಘಟನೆ ಅಂತ ಕರೆಸಿಕೊಳ್ಳುವ ಹೆಜ್ಬುಲ್ಲಾ ಅನ್ನೋ ಶಿಯಾ ಭಯೋತ್ಪಾದಕ ಸಂಘಟನೆಯ ಗಾಡ್ ಫಾದರ್ ಇರಾನ್. ಈ ಹೆಜ್ಬುಲ್ಲಾಗಳು ಎಷ್ಟು ಪವರ್ಫುಲ್ ಅಂದ್ರೆ ಲೆಬನಾನ್ನಲ್ಲಿ ಒಂದು ಪ್ಯಾರಲಲ್ ಸರ್ಕಾರವನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಲೆಬನಾನ್ ಆಡಳಿತದಲ್ಲಿ ಕೂಡ ಈ ಉಗ್ರರಿಗೆ ಪಾಲಿದೆ. ಇನ್ನು ಯಮನ್ನಲ್ಲಿ ಸೌದಿ ಅರೇಬಿಯಾದ ವಿರುದ್ಧ ಹೋರಾಟ ಮಾಡ್ತಾ ಇರುವ ಶಿಯಾ ಸಂಘಟನೆ ಹೌತಿ ಇದೆಯಲ್ಲ, ಅದರ ಪಿತಾಮಹ ಕೂಡ ಇರಾನ್ನೇ. ಹಾಗೆ ಹಮಾಸ್ ಉಗ್ರರ ಹೆಗಲ ಮೇಲೆ ಕೂಡ ಇರಾನ್ನ ಕೈ ಇದೆ. ಪಾಕಿಸ್ತಾನದಲ್ಲಿ ಬಲೂಚ್ ಲಿಬರೇಷನ್ಗಾಗಿ ಹೋರಾಟ ಮಾಡ್ತಾ ಇರೋ ಒಂದಷ್ಟು ಸಂಘಟನೆಗಳಿಗೂ ಇರಾನ್ ಸಹಾಯ ಮಾಡ್ತಾ ಇರುತ್ತೆ. ಇನ್ನಿವತ್ತು ಅಫ್ಘಾನಿಸ್ತಾನವನ್ನು ಆಳ್ತಾ ಇರೋ ತಾಲಿಬಾನಿಗಳಿದಾರಲ್ಲ, ಅವ್ರು ಹುಟ್ಟಿದ್ದು ಪಾಕಿಸ್ತಾನದಲ್ಲಿ. ತಾಲಿಬಾನ್ ಅಂದ್ರೆ ವಿದ್ಯಾರ್ಥಿ ಅಂತ ಅರ್ಥ. ಪಾಕಿಸ್ತಾನದ ಅಫ್ಘಾನಿಸ್ತಾನದ ಗಡಿಯುದ್ದಕ್ಕೂ ದಿಯೋಬಂದಿ ಮುಲ್ಲಾಗಳ ಮೂಲಕ ಮದರಸಾಗಳನ್ನು ತೆರೆಸಿ ಪಾಕಿಸ್ತಾನ ಆಫ್ಘನ್ ನಿರಾಶ್ರಿತರ ಮಕ್ಕಳ ತಲೆಗೆ ಕಟ್ಟರ್ ಇಸ್ಲಾಂ ಮತ್ತು ಜಗತ್ತಿನ ಬಗ್ಗೆ ದ್ವೇಷ ತುಂಬಿ ಅವರನ್ನ ತಾಲಿಬಾನ್ ಅಂತ ಮಾಡ್ತು ಅಫ್ಘಾನಿಸ್ತಾನಕ್ಕೆ ಕಳುಹಿಸಿಕೊಡ್ತು. ಈಗ ಆ ಬೆಳೆದ ಮಕ್ಕಳು ಅಪ್ಪನ ಮಾತೆ ಕೇಳ್ತಾ ಇಲ್ಲ. ಇನ್ನು ಐಸಿಸ್, ಇದು ಅಮೆರಿಕಾದ ಕೂಸು ಅಂತ ಅಂದ್ಕೊಂಡ್ರೂ ಕೂಡ ಇದರ ಬೇರುಗಳಿರುವುದು ಪಾಕಿಸ್ತಾನದಲ್ಲೇ. ಸಿರಿಯಾ, ಇರಾಕ್ಗಳಲ್ಲಿ ಐಸಿಸ್ನ ಹುಟ್ಟಡಗಿಸೋ ಪ್ರಯತ್ನಗಳು ನಡೆದ ನಂತರ ಈಗ ಅದು ಅಫ್ಘಾನಿಸ್ತಾನ, ಪಾಕಿಸ್ತಾನ ಹಾಗೂ ಆಫ್ರಿಕಾದ ದೇಶಗಳಲ್ಲಿ ಬೇರು ಬಿಡ್ತಾ ಇದೆ. ಹಾಗೆ ಪಾಕಿಸ್ತಾನದಲ್ಲಂತೂ ಪ್ರತಿ ಊರಲ್ಲೊಂದೊಂದು ಭಯೋತ್ಪಾದಕ ಸಂಘಟನೆಗಳು ಆಕ್ಟಿವ್ ಆಗಿವೆ. ಇನ್ನು ಅಲ್ಲಿನ ಪ್ರಧಾನಿಯಾಗಿದ್ದ ಇಮ್ರಾನ್ ಖಾನ್ ಪಾಕಿಸ್ತಾನದಲ್ಲಿ 100ಕ್ಕೂ ಹೆಚ್ಚು ಭಯೋತ್ಪಾದಕ ಸಂಘಟನೆಗಳು ಕೆಲಸ ಮಾಡ್ತಾ ಇವೆ ಅಂತ ಹೇಳ್ಕೊಂಡಿದ್ರು. ಸೌತ್ ಏಷ್ಯಾ ಟೆರರಿಸಂ ಪೋರ್ಟಲ್ ಕೊಡ್ತಾ ಇರೋ ಮಾಹಿತಿ ಪ್ರಕಾರ ಅಲ್ಲಿ ಸುಮಾರು 250ಕ್ಕೂ ಹೆಚ್ಚು ಉಗ್ರ ಸಂಘಟನೆಗಳು ಆಕ್ಟಿವ್ ಆಗಿವೆ. ಅಲ್ಲಿ ಜೈಷ್ ಎ ಮೊಹಮ್ಮದ್ ಇದೆ, ಲಷ್ಕರ್ ಎ ತೈಬಾ ಇದೆ, ತೆಹರಿಕ್ ತಾಲಿಬಾನ್ ಪಾಕಿಸ್ತಾನ್, ಐಸಿಸ್ ಖೊರಾಸಾನಿ, ETIM, ಜೈಷ್ ಅಲ್ ಆದಲ್, ಅಲ್ ಬದರ್ ಮುಜಾಹಿದೀನ್, ಹರ್ಕತುಲ್ ಮುಜಾಹಿದೀನ್, ಲಷ್ಕರ್ ಎ ಒಮರ್, ಹೀಗೆ ಪಟ್ಟಿ ಮಾಡ್ತಾ ಹೋದರೆ ಅದು ತುಂಬ ದೊಡ್ಡ ಪಟ್ಟಿ ಆಗುತ್ತೆ. ಪಾಕಿಸ್ತಾನ ಇವತ್ತು ಜಗತ್ತಿಗೇನಾದರೂ ಎಕ್ಸ್ಪೋರ್ಟ್ ಮಾಡುತ್ತೆ ಅಂದರೆ ಅದು ಕೇವಲ ಭಯೋತ್ಪಾದನೆಯನ್ನು ಮಾತ್ರ. ಇನ್ನು ಹೀಗೆ ಹಾವುಗಳನ್ನು ಸಾಕಿದ ಮೇಲೆ ಅವುಗಳನ್ನು ಬುಟ್ಟಿಲಿಟ್ಟುಕೊಂಡು ಫುಡ್ ಹಾಕ್ತಲೇ ಇರಬೇಕು. ಇಲ್ಲದೆ ಇದ್ರೆ ಅವು ಹೊರಗೆ ಬರುತ್ತವೆ, ಅಕ್ಕಪಕ್ಕದ ಮನೆಗಳಿಗೆ ನುಗ್ಗುತ್ತವೆ ಮತ್ತು ಸಿಕ್ಕವರನ್ನು ಕಚ್ಚೋದಕ್ಕೆ ಶುರು ಮಾಡುತ್ತವೆ. ಈಗ ಪಾಕಿಸ್ತಾನದಲ್ಲಿ ಆಗ್ತಾ ಇರೋದೇ ಅದು. ಪಾಕಿಸ್ತಾನದ ಸುನ್ನಿ ಉಗ್ರರು ಪಕ್ಕದ ಶಿಯಾ ದೇಶ ಇರಾನ್ ಮೇಲೆ ಆಗಾಗ ದಾಳಿ ಮಾಡೋ ಪ್ರಯತ್ನವನ್ನು ಮಾಡ್ತಾರೆ. ಅದಕ್ಕೆ ಪ್ರತಿಯಾಗಿ ಇರಾನ್ ಕೂಡ ಪಾಕಿಸ್ತಾನದ ಮೇಲೆ ದಾಳಿ ಮಾಡುತ್ತೆ. ಮೊನ್ನೆ ಎರಡೂ ದೇಶಗಳು ಭಯೋತ್ಪಾದಕರಿಗಾಗಿನೇ ಪರಸ್ಪರ ಏರ್ ಸ್ಟ್ರೈಕ್ ಮಾಡಿಕೊಂಡವು. ಇನ್ನೇನು ಯುದ್ಧಕ್ಕೆ ಹೋಗ್ಬಿಡುತ್ತವೆ ಅನ್ನೋ ಹೊತ್ತಲ್ಲಿ ಚೈನಾದ ಮಧ್ಯಸ್ಥಿಕೆಯಲ್ಲಿ ಒಂದು ಸಂಧಾನ ಕೂಡ ನಡೀತು. ಈಗ ಮತ್ತೆ ಅಂಥದ್ದೇ ಒಂದು ಘಟನೆ ಇರಾನಿನ ಬಲೂಚಿಸ್ತಾನದ ಭಾಗದಲ್ಲಿ ಅಂದರೆ ಚಾಬಹಾರ್ ಬಂದರಿನ ಸಮೀಪ ನಡೆದಿದೆ. ಈ ದಾಳಿಯನ್ನು ಪಾಕ್ ಮೂಲದ ಭಯೋತ್ಪಾದಕ ಸಂಘಟನೆ ಜೈಷ್ ಅಲ್ ಆದಲ್ ಮಾಡಿದೆ. ಚಾಬಹಾರ್ ಸಮೀಪ ಅಲ್ ಆದಲ್ ಉಗ್ರರು ನಡೆಸಿದ ದಾಳಿಯಲ್ಲಿ ಇರಾನಿನ 11 ಸೈನಿಕರು ಸಾವನ್ನಪ್ಪಿದ್ದಾರೆ. ಹಾಗೆ ಅಲ್ಲೊಂದು ದಾಳಿ ನಡೀತಿದ್ದ ಹಾಗೆ ಇರಾನ್ನ ಸೇನೆ ಕೂಡ ಪ್ರತಿದಾಳಿಯನ್ನು ಮಾಡಿದೆ. ಆ ದಾಳಿಯಲ್ಲಿ 15 ಮಂದಿ ಪಾಕ್ ಮೂಲದ ಉಗ್ರರು ಸಾವನ್ನಪ್ಪಿದ್ದಾರೆ. ಅಲ್ಲಿಗೆ ಜೈಷ್ ಅಲ್ ಆದಲ್ ಹಾಗೂ ಇರಾನ್ ನಡುವೆ ನಡೀತಿರೋ ಸಂಘರ್ಷ ಮತ್ತೊಂದು ತಿರುವನ್ನು ಪಡ್ಕೊಳ್ತಾ ಇದೆ. ಇನ್ನು ಜೈಷ್ ಅಲ್ ಆದಲ್ ಹಾಗೂ ಇರಾನ್ ನಡುವಿನ ಸಂಘರ್ಷ ಇವತ್ತು ನಿನ್ನೆಯದ್ದಲ್ಲ, ಅದಕ್ಕೊಂದು ದೊಡ್ಡ ಇತಿಹಾಸನೇ ಇದೆ. ಇಲ್ಲಿ ಜೈಷ್ ಅಲ್ ಆದಲ್ ಅಂದ್ರೆ ಆರ್ಮಿ ಆಫ್ ಜಸ್ಟಿಸ್ ಅಂತ ಅರ್ಥ. ಈ ಸಂಘಟನೆ ಇರಾನ್ ವಿರುದ್ಧ ಬಹಳಷ್ಟು ದಿನಗಳಿಂದಲೂ ಹೋರಾಡ್ತಾ ಇದೆ. ಶಿಯಾ ಮುಸಲ್ಮಾನರ ವಿರುದ್ಧ ಸುನ್ನಿಗಳಿಗೆ ಜಸ್ಟಿಸ್ ಅನ್ನು ಕೊಡಿಸೋದು ಈ ಸಂಘಟನೆಯ ಮೂಲ ಉದ್ದೇಶ. ಹೀಗಾಗಿ ಈ ಸಂಘಟನೆ
ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿ ಆಶ್ರಯವನ್ನು ಪಡ್ಕೊಳ್ಳುತ್ತೆ ಮತ್ತು ಇರಾನ್ ಭಾಗದ ಬಲೂಚಿಸ್ತಾನದಲ್ಲಿ ದಾಳಿಗಳನ್ನು ಮಾಡುತ್ತೆ. ಶಿಯಾ ಪ್ರಾಬಲ್ಯದ ಇರಾನ್ನ ಬಲೂಚಿಸ್ತಾನ ಏನಿದೆ ಅಲ್ಲಿ ಸುನ್ನಿ ಮುಸಲ್ಮಾನರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ಇರಾನ್ನ ಆಡಳಿತ ಶಿಯಾಗಳ ಕೈಯಲ್ಲಿದೆ. ಹೀಗಾಗಿ ಶಿಯಾಗಳು ಅಲ್ಲಿನ ಸುನ್ನಿಗಳ ಮೇಲೆ ದಾಳಿಗಳನ್ನು ಮಾಡ್ತಾರೆ, ಅವರ ಹಕ್ಕುಗಳನ್ನು ಕಿತ್ಕೋತಾರೆ ಅನ್ನೋದು ಈ ಅಲ್ ಅದಲ್ ನಂತಹ ಭಯೋತ್ಪಾದಕ ಸಂಘಟನೆಗಳು ಇರಾನ್ ಮೇಲೆ ಮಾಡುವ ಆರೋಪ. ಅಲ್ಲಿನ ಸುನ್ನಿಗಳ ಹಕ್ಕುಗಳಿಗಾಗಿ ನಾವು ಹೋರಾಟ ಮಾಡ್ತಾ ಇದ್ದೀವಿ ಅಂತ ಈ ಸಂಘಟನೆ ಹೇಳಿಕೊಳ್ಳುತ್ತೆ. ಗೆಳೆಯರೆ, ಈ ಬಲೂಚಿಸ್ತಾನ ಅಂದ ಕೂಡಲೇ ಇದು ಕೇವಲ ಪಾಕಿಸ್ತಾನದಲ್ಲಿ ಮಾತ್ರ ಇದೆ, ಅಲ್ಲಿಂದ ಪ್ರತ್ಯೇಕಗೊಳ್ಳೋದಕ್ಕೆ ಹೋರಾಟವನ್ನ ಮಾಡ್ತಾ ಇದೆ ಅಂತ ಅಂದ್ಕೊಳ್ಳೋದಕ್ಕೆ ಹೋಗಬೇಡಿ. ಇದು ಇರಾನ್ನ ಸಿಸ್ತಾನ್ ಪ್ರದೇಶದಲ್ಲಿ ಕೂಡ ಹರಡ್ಕೊಂಡಿದೆ. ಈಗ ಭಾರತ ಅಭಿವೃದ್ಧಿ ಪಡಿಸ್ತಾ ಇರೋ ಚಾಬಹಾರ್ ಬಂದರ್ ಇದೆಯಲ್ಲ, ಅದಿರೋದು ಕೂಡ ಬಲೂಚಿಸ್ತಾನದಲ್ಲೇ, ಆದರೆ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲ, ಇರಾನ್ಗೆ ಸೇರಿದ ಬಲೂಚಿಸ್ತಾನದಲ್ಲಿ. ನೀವು ಇಲ್ಲಿ ಮ್ಯಾಪ್ ಅಲ್ಲಿ ನೋಡ್ತಾ ಇದ್ದೀರಲ್ಲ, ಇದಿಷ್ಟು ಬಲೂಚಿಸ್ತಾನನೇ. ಈ ಒಟ್ಟು ಬಲೂಚಿಸ್ತಾನವನ್ನು ಒಂದುಗೂಡಿಸಿ ಪ್ರತ್ಯೇಕ ದೇಶವನ್ನಾಗಿ ಮಾಡಬೇಕು ಅನ್ನೋ ಹೋರಾಟವೊಂದು ಅಲ್ಲಿ ನಿರಂತರವಾಗಿ ನಡೀತಾ ಇದೆ. ಅದಕ್ಕಾಗಿ ಒಂದು ತಂಡ ಪಾಕಿಸ್ತಾನದ ವಿರುದ್ಧ ಹೋರಾಟ ಮಾಡ್ತಾ ಇದ್ರೆ ಅದನ್ನು ಕೌಂಟರ್ ಮಾಡೋದಕ್ಕೆ ಪಾಕಿಸ್ತಾನ ಇನ್ನೂ ಒಂದು ಉಗ್ರ ತಂಡಕ್ಕೆ ತನ್ನ ನೆಲದಲ್ಲಿ ಆಶ್ರಯವನ್ನು ಕೊಟ್ಟಿದೆ. ಅವರು ಇರಾನ್ ವಿರುದ್ಧ ದಾಳಿಗಳನ್ನು ಮಾಡ್ತಾ ಇರ್ತಾರೆ. ಇಲ್ಲಿ ಪಾಕಿಸ್ತಾನದಲ್ಲಿ ಕೂತು ಇರಾನ್ ವಿರುದ್ಧ ದಾಳಿ ಮಾಡೋ ಉಗ್ರರಿಗೆ ಪಾಕ್ ಬೆಂಬಲವನ್ನು ಕೊಡ್ತಾ ಇದೆ. ಜೊತೆಗೆ ದಾಳಿಕೋರ ಸಂಘಟನೆ ಸುನ್ನಿ ಮುಸ್ಲಿಮರದ್ದು. ಇರಾನ್ ಅನ್ನೋದು ಶಿಯಾ ದೇಶ, ಹೀಗಾಗಿ ಇದು ಸುನ್ನಿ ಶಿಯಾಗಳ ಜಗಳ ಅಂತ ಇರಾನ್ ಭಾವಿಸುತ್ತೆ. ಹೀಗಾಗಿನೇ 2010ರಲ್ಲಿ ಈ ಜೈಷ್ ಅಲ್ ಅದಲ್ ಸಂಘಟನೆಯ ಮುಖ್ಯಸ್ಥ ಅಬ್ದುಲ್ ಮಲಿಕ್ ರಿಗಿಯನ್ನ ಸಿನಿಮೀಯ ಶೈಲಿಯಲ್ಲಿ ಇರಾನ್ ತನ್ನ ವಶಕ್ಕೆ ತಗೊಳ್ತು. ಅವತ್ತು ರಿಗಿ ದುಬೈನಿಂದ ವಿಮಾನದ ಮೂಲಕ ಕಿರ್ಗಿಸ್ತಾನಕ್ಕೆ ಹೋಗ್ತಾ ಇದ್ದ. ಆಗ ಇರಾನ್ ತನ್ನ ಯುದ್ಧ ವಿಮಾನಗಳನ್ನು ಬಳಸಿ ಆ ನಾಗರಿಕ ವಿಮಾನವನ್ನ ಸುತ್ತುವರಿತು, ಅದನ್ನು ತನ್ನ ದೇಶದಲ್ಲಿ ಲ್ಯಾಂಡ್ ಆಗೋ ಹಾಗೆ ಮಾಡ್ತು ಮತ್ತು ಆ ವಿಮಾನದಲ್ಲಿ ಪ್ರಯಾಣ ಮಾಡ್ತಾ ಇದ್ದ ಈ ಅಬ್ದುಲ್ ಮಲಿಕ್ ರಿಗಿಯನ್ನ ತನ್ನ ವಶಕ್ಕೆ ತಗೊಳ್ತು. ಆ ನಂತರ ಅವನನ್ನು ಕೊಂದು ಹಾಕ್ತು. ಇದಾದ ನಂತರ ಒಂದಷ್ಟು ದಿನಗಳ ಕಾಲ ಈ ಅಲ್ ಅದಲ್ನ ಚಟುವಟಿಕೆಗಳು ನಿಂತು ಹೋದ ಹಾಗೆ ಕಾಣ್ತಾ ಇದ್ವು. ಆ ನಂತರ ಅದು ಮತ್ತೆ ಚೇತರಿಸಿಕೊಳ್ತು. ಇತ್ತೀಚೆಗೆ ಆ ಸಂಘಟನೆ ಇರಾನ್ನ ಗಡಿಯಲ್ಲಿ ದಾಳಿಗಳನ್ನು ತೀವ್ರಗೊಳಿಸ್ತಾ ಇದೆ. 2023ರ ಡಿಸೆಂಬರ್ ನಂತರ ಇರಾನ್ ಮೇಲಿನ ದಾಳಿಗಳು ಮತ್ತಷ್ಟು ಹೆಚ್ಚಾಗಿವೆ. ಕಳೆದ ಡಿಸೆಂಬರ್ ಅಲ್ಲಿ ಚಾಬಹಾರ್ ಬಳಿಯಲ್ಲಿನ ಪೊಲೀಸ್ ಸ್ಟೇಷನ್ ಒಂದರ ಮೇಲೆ ದಾಳಿ ಮಾಡಿದ್ದ ಜೈಷ್ ಅಲ್ ಅದಲ್ 11 ಮಂದಿ ಇರಾನಿ ಪೊಲೀಸರನ್ನು ಕೊಂದು ಹಾಕ್ತು. ಅದರ ವಿರುದ್ಧ ಇರಾನ್ ಮೊನ್ನೆ ಜನವರಿಯಲ್ಲಿ ಪಾಕಿಸ್ತಾನದ ಬಲೂಚಿಸ್ತಾನದಲ್ಲಿದ್ದ ಜೈಷ್ ಅಲ್ ಅದಲ್ ನೆಲೆಯ ಮೇಲೆ ಮಿಸೈಲ್ ದಾಳಿಯನ್ನು ಮಾಡಿತು. ಆ ದಾಳಿಯನ್ನು ತನ್ನ ಸಾರ್ವಭೌಮತ್ವದ ಮೇಲೆ ನಡೆದ ದಾಳಿ ಅಂತ ಬಣ್ಣಿಸಿದ್ದ ಪಾಕಿಸ್ತಾನ ಅದಕ್ಕೆ ಪ್ರತಿಯಾಗಿ ಇರಾನಿನ ಬಲೂಚಿಸ್ತಾನದ ಮೇಲೆ ಮಿಸೈಲ್ ದಾಳಿ ಮಾಡಿ ಒಂದಷ್ಟು ಹೆಂಗಸರನ್ನ ಮಕ್ಕಳನ್ನ ಕೊಂದು ಹಾಕ್ತು. ಇದೆಲ್ಲ ನಿಮಗೆ ಗೊತ್ತಿದೆ. ಈ ಬಗ್ಗೆ ಈ ಹಿಂದೊಂದು ವಿಡಿಯೋ ಕೂಡ ಮಾಡಿದ್ದೆ, ಅದರ ಲಿಂಕನ್ನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತಾ ಇದ್ದೀನಿ. ಇನ್ನು ಈಗ ಮತ್ತೆ ಅಲ್ ಅದಲ್ ಸಂಘಟನೆ ಇರಾನ್ನ ಮೇಲೆ ದಾಳಿ ಮಾಡಿದೆ. ಗೆಳೆಯರೆ, ಇಲ್ಲಿ ಗಮನಿಸಬೇಕಾದ ಅಂಶ ಅಂದ್ರೆ ಈ ಅಲ್ ಅದಲ್ ಕೆಲಸ ಮಾಡೋದು ಪಾಕಿಸ್ತಾನದ ನಿರ್ದೇಶನದ ಮೇರೆಗೆ ಅನ್ನೋದು ಗೌಪ್ಯ ವಿಷಯ ಅಲ್ಲ. ಇತ್ತೀಚೆಗೆ ಪಾಕಿಸ್ತಾನ ಹಾಗೂ ಅಮೆರಿಕದ ಸಂಬಂಧಗಳು ಸುಧಾರಣೆ ಆಗ್ತಿರೋ ಹೊತ್ತಲ್ಲಿ ಅಲ್ ಅದಲ್ ಇರಾನ್ ಮೇಲೆ ಮಾಡ್ತಾ ಇರೋ ದಾಳಿಗಳು ತೀವ್ರವಾಗ್ತಾ ಇವೆ. ಮೊನ್ನೆ ಸಿರಿಯಾದಲ್ಲಿನ ಇರಾನಿನ ರಾಯಭಾರ ಕಚೇರಿ ಮೇಲೆ ಇಸ್ರೇಲ್ ದಾಳಿ ಮಾಡ್ತು. ಅದಕ್ಕೆ ನಾವು ಪ್ರತೀಕಾರವನ್ನು ತೀರಿಸ್ಕೋತೀವಿ ಅಂತ ಇರಾನ್ ಅಬ್ಬರಿಸ್ತಾ ಇತ್ತು. ಇಸ್ರೇಲ್ ಮೇಲೆ ಇರಾನ್ ದಾಳಿಗಿಳಿಯಬಹುದು ಅಥವಾ ಇಸ್ರೇಲಿನ ರಾಯಭಾರ ಕಚೇರಿಗಳನ್ನು ಗುರಿ ಮಾಡಿಕೊಂಡು ಇರಾನ್ ಮತ್ತೇನಾದರೂ ಮಾಡಬಹುದು ಅನ್ನೋ ಅನುಮಾನಗಳು ಶುರುವಾಗ್ತಿದ್ದ ಹೊತ್ತಲ್ಲೇ ಈಗ ಇರಾನ್ ಪಾಕಿಸ್ತಾನದ ಗಡಿಯಲ್ಲಿ ಎಂಗೇಜ್ ಆಗಬೇಕಾಗಿ ಬರ್ತಾ ಇದೆ. ಅಲ್ಲಿ ತನ್ನ ಪಡೆಗಳ ಮೇಲೆ ನಡೆದ ದಾಳಿಯನ್ನ ಪ್ರತಿರೋಧಿಸಬೇಕಾಗಿ ಬರ್ತಾ ಇದೆ. ಪಾಕಿಸ್ತಾನದ ಗಡಿಯಲ್ಲಿ ತನ್ನ ಭದ್ರತೆಯನ್ನ ಹೆಚ್ಚು ಮಾಡ್ಕೋಬೇಕಾಗಿ ಬರ್ತಾ ಇದೆ. ಅಂದ್ರೆ ಈ ದಾಳಿಯ ಹಿಂದೆ ಅಮೆರಿಕಾನ ಪ್ಲೀಸ್ ಮಾಡೋ ಪಾಕಿಸ್ತಾನದ ಪ್ರಯತ್ನ ಇಲ್ಲ ಅಂತ ಹೇಳೋದಕ್ಕೆ ಆಗೋದಿಲ್ಲ. ಇಲ್ಲಿ ಪಾಕಿಸ್ತಾನ ಇಸ್ರೇಲ್ ಅನ್ನ ಒಂದು ದೇಶ ಅಂತ ಯಾವತ್ತಿಗೂ ಒಪ್ಕೊಂಡಿಲ್ಲ. ಇಸ್ರೇಲಿಗೆ ಮಾನ್ಯತೆಯನ್ನ ಕೊಟ್ರೆ ಇಸ್ಲಾಂ ಹೆಸರಲ್ಲಿ ಹುಟ್ಟೋ ಅನ್ನಕ್ಕೆ ಎಲ್ಲಿ ಕೂತು ಬರುತ್ತೋ ಅಂತ ಪಾಕಿಸ್ತಾನ ಭಾವಿಸುತ್ತೆ. ಹಾಗಂತ ಇಸ್ರೇಲಿನ ಪರ ಗಟ್ಟಿಯಾಗಿ ನಿಂತಿರೋ ಅಮೆರಿಕಾನ ವಿರೋಧಿಸುವ ಶಕ್ತಿ ಕೂಡ ಪಾಕಿಸ್ತಾನಕ್ಕಿಲ್ಲ. ಮೊನ್ನೆ ಹಮಾಸ್ ಉಗ್ರರಿಗೆ ತರಬೇತಿಯನ್ನು ಕೊಟ್ಟಿದ್ದು ಪಾಕಿಸ್ತಾನ. ಹಮಾಸ್ ವಿರುದ್ಧ ಇಸ್ರೇಲ್ ತನ್ನ ದಾಳಿಯನ್ನ ತೀವ್ರಗೊಳಿಸಿದ ಕೂಡಲೇ ಅಮೆರಿಕದ ಆದೇಶದ ಮೇರೆಗೆ ಗಾಜಾದಲ್ಲಿನ ಪ್ಯಾಲೆಸ್ತೀನಿಯರ ಮೇಲೆ ಬಳಸೋದಕ್ಕೆ ಇಸ್ರೇಲಿಗೆ ಆರ್ಟಿಲರಿ ಶೆಲ್ಗಳನ್ನ ಸರಬರಾಜು ಮಾಡಿದ್ದು ಕೂಡ ಪಾಕಿಸ್ತಾನವೇ. ಇನ್ನು ಇಲ್ಲಿ ಇರಾನ್ ಮೇಲೆ ಭಯೋತ್ಪಾದಕರನ್ನ ಛೂ ಬಿಡೋ ಪಾಕಿಸ್ತಾನಕ್ಕೆ 2 ಉದ್ದೇಶಗಳಿವೆ. ಒಂದು, ಇರಾನ್ ಅನ್ನೋದು ಶಿಯಾ ದೇಶ. ಈ ಸುನ್ನಿಗಳಿಗೆ ಶಿಯಾಗಳನ್ನ ಕಂಡ್ರೆ ಆಗೋದಿಲ್ಲ, ಅದು ರಕ್ತದ್ವೇಷ. ಹೀಗಾಗಿ ಅವಕಾಶ ಸಿಕ್ಕಾಗಲೆಲ್ಲ ಪಾಕಿಸ್ತಾನ್ ಇರಾನ್ನ ವಿರುದ್ಧ ಹಾಗೆ ತೀರಿಸಿಕೊಳ್ಳೋದಕ್ಕೆ ಮುಂದಾಗುತ್ತೆ.
ಇನ್ನು ಎರಡನೇದು, ಇರಾನ್ ಮೇಲೆ ದಾಳಿ ಮಾಡಿದರೆ ಇರಾನನ್ನು ಮತ್ತೊಂದು ಕಡೆ ಎಂಗೇಜ್ ಆಗೋ ಹಾಗೆ ನೋಡಿಕೊಂಡ್ರೆ ಅದರಿಂದ ಅಮೆರಿಕಾಗೆ ಖುಷಿ ಆಗುತ್ತೆ. ಅಮೆರಿಕಾದ ಕೃಪಾ ಕಟಾಕ್ಷ ಪಾಕಿಸ್ತಾನದ ಮೇಲೆ ಬಿದ್ದರೆ IMFನ ಸಾಲ ಸಿಗುತ್ತೆ, ಜೊತೆಗೆ ಒಂದಷ್ಟು ಭಿಕ್ಷೆ ಕೂಡ ಸಿಗುತ್ತೆ. ಇದೆಲ್ಲದರ ಜೊತೆಗೆ ಇರಾನ್ ವಿರುದ್ಧ, ಶಿಯಾಗಳ ವಿರುದ್ಧ ದಾಳಿಗಳನ್ನು ಮಾಡ್ತಾ ಇದ್ರೆ ಸೌದಿ ಅರೇಬಿಯಾ ಖುಷಿ ಆಗುತ್ತೆ. ಇದರಿಂದ ಪಾಕಿಸ್ತಾನಕ್ಕೆ ಭರಪೂರ ಲಾಭ. ಗಮನಿಸಿ ನೋಡಿ, ಇರಾನ್ನ ಗಡಿಯಲ್ಲಿ ಭಯೋತ್ಪಾದನೆ ಹೆಚ್ಚಾಗ್ತಾ ಇರೋದು ಶಹಬಾಜ್ ಶರೀಫ್ ಸರ್ಕಾರ ಪಾಕಿಸ್ತಾನದಲ್ಲಿ ಬಂದ ನಂತರ. ಇನ್ನು ಅಲ್ ಅದಲ್ ಅನ್ನೋ ಸಂಘಟನೆಯ ಬಗ್ಗೆ ನಿಮಗೆ ಇನ್ನೂ ಒಂದು ಮಾತನ್ನ ಇಲ್ಲಿ ಹೇಳಬೇಕು. ನಮ್ಮ ಕುಲಭೂಷಣ್ ಜಾಧವ್ ಇವತ್ತು ಪಾಕಿಸ್ತಾನದ ಜೈಲಲ್ಲಿ ಕೊಳಿತಾ ಇರೋದಕ್ಕೆ ಕಾರಣ ಕೂಡ ಇದೇ ಅಲ್ ಅದಲ್ ಸಂಘಟನೆ. ಕುಲಭೂಷಣ್ ಅವರನ್ನ ಚಾಬಹಾರ್ ಬಂದರಿನಿಂದ ಅಪಹರಿಸಿಕೊಂಡು ಹೋಗಿ ಪಾಪಿ ಪಾಕಿಸ್ತಾನದ ಕೈಗೆ ಕೊಟ್ಟಿದ್ದು ಕೂಡ ಇದೇ ಸಂಘಟನೆನೇ. ಹೀಗಾಗಿ ಈ ಸಂಘಟನೆ ಇರಾನ್ಗೆ ಹೇಗೆ ಶತ್ರುನೋ ಭಾರತಕ್ಕೆ ಕೂಡ ಹಾಗೆ ಶತ್ರು ಅನ್ನಿಸ್ಕೊಳ್ಳುತ್ತೆ. ಸೊ ಇಲ್ಲಿ ಪಾಕಿಸ್ತಾನದ ಈ ಹಾವುಗಳ ದಾಳಿಯನ್ನ ಇರಾನ್ ಯಶಸ್ವಿಯಾಗಿ ತಡೆಯುವ, ಪ್ರತಿರೋಧಿಸುವ ಮತ್ತು ಈ ಹುಳುಗಳನ್ನು ನಾಶ ಮಾಡುವ ಕೆಲಸಕ್ಕೆ ಮುಂದಾಗಬೇಕು. ಗೆಳೆಯರೆ, ಭಯೋತ್ಪಾದನೆ ಅನ್ನೋದು ಯಾವುದೇ ದೇಶ ಮಾಡಿದರೂ, ಯಾವುದೇ ದೇಶದ ಗಡಿಯಲ್ಲಿ ಶುರುವಾದರೂ ಅದು ಅಪಾಯಕಾರಿ, ಅದು ಸಮರ್ಥನೀಯ ಅಲ್ಲ. ಹೀಗಾಗಿ ಇರಾನ್ ಈಗ ಮತ್ತೆ ಪಾಕಿಸ್ತಾನದ ಮೇಲೆ ಏರಿಯಲ್ ಸ್ಟ್ರೈಕ್ ಅನ್ನು, ಸರ್ಜಿಕಲ್ ಸ್ಟ್ರೈಕ್ ಅನ್ನು ಮಾಡುತ್ತಾ ಅಥವಾ ಭಾರತದ ರೀತಿಯಲ್ಲಿ ಸಹಿಸಿಕೊಂಡು ಸುಮ್ಮನಾಗುತ್ತಾ? ಹಾಗಲ್ಲದೆ ತಾನು ಕೂಡ ಇನ್ನು ಮುಂದೆ ಪಾಕಿಸ್ತಾನದಲ್ಲಿ ಮಾಡಿಸ್ತಾ ಇರೋ ಭಯೋತ್ಪಾದನೆಯನ್ನ ಇನ್ನಷ್ಟು ಹೆಚ್ಚು ಮಾಡ್ತಾ ಪಾಕಿಗಳನ್ನ ಕಾಡೋದಕ್ಕೆ ಶುರು ಮಾಡುತ್ತಾ? ಕಾದು ನೋಡಬೇಕು. ಇದು ಗೆಳೆಯರೆ, ಇರಾನ್ ಪಾಕ್ ಗಡಿಯಲ್ಲಿ ಶುರುವಾಗಿರುವ ಸಂಘರ್ಷದ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.